250-300 ಜನ ಆಗಿತ್ತು. ಆದ್ರೆ ನಮಗೆ ಇದಾಗಿತ್ತು, ಪಕ್ಕದಲ್ಲೇ ಇತ್ತು, ಅದೇನ್ ತೊಂದ್ರೆ ಹೌದು. ಇರ್ಲಿಲ್ಲ, ತುಂಬಾ ಸರಿ ಸರಿ ಚೆನ್ನಾಗಾಯ್ತು. ಸರಿ ಆಯ್ತು. ಶುರು ಮಾಡೋಣ. ಆಯ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನಾವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೇ ಅಧ್ಯಾಯ. ಶ್ರೀಮದ್ ಆಚಾರ್ಯರು ರಾಮಾಯಣದ ಬಾಲಕಾಂಡದ ಕಥೆಯನ್ನ ಸಂಗ್ರಹ ಮಾಡಿ ಆ ವಿಷಯಗಳ ನಿರ್ಣಯವನ್ನ ಮಾಡ್ತಾ ಇದ್ದದ್ದು. ಹಿಂದೆ ತಿಳಿದಂತೆ ರಾಮದೇವರು ಮತ್ತು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಒಟ್ಟು 4 ಜನರು ಕೂಡ ಬೆಳೆದರು ಅಂತ ಹೇಳಿದ್ದು. ಅದಕ್ಕೆ ನಿರ್ಣಯವನ್ನ ಕೊಟ್ಟದ್ದು ಶ್ರೀಮದಾಚಾರ್ಯರು. ನಿರ್ಣಯವನ್ನ ಕೊಟ್ಟು ಮುಂದೆ ಕಥೆಯನ್ನ ತಿಳಿಸಿಕೊಟ್ಟದ್ದು. ಅಂತಹ 4 ಜನ ಮಕ್ಕಳನ್ನು ಕೂಡ ದಶರಥ ರಾಜ ತಾನು ನೋಡಿ ಬಹಳ ಸಂತೋಷವನ್ನ ಪಟ್ಟ. ಅದರೊಳಗೂ ಕೂಡ ವಿಶೇಷವಾಗಿ ರಾಮಚಂದ್ರ ದೇವರ ಮುಖವನ್ನ ನೋಡಿ ಕೃತಕೃತ್ಯ ಆಸೀತ್, ಮಾಡಬೇಕಾದದ್ದನ್ನೆಲ್ಲವನ್ನು ಮಾಡಿ ಮುಗಿಸಿದಂತೆ ಆ ರೀತಿಯಾಗಿ ಇದ್ದ ಅಂತಂದ್ರೆ ಭಗವಂತನ ಪ್ರೀತಿಯನ್ನ ಸಂಪಾದನೆ ಮಾಡಿದಂತಹ ಒಂದು ಮೋಕ್ಷವನ್ನು ಪಡೆದಂತಹ ಒಂದು ಕಾರ್ಯವನ್ನ ಮಾಡಿದಂತೆ ಅಷ್ಟು ಆ ಮುಖವನ್ನು ನೋಡಿದಾಗ ಅಷ್ಟು ಆನಂದವಾಗಿದ್ದು. ಈ ರೀತಿಯಾಗಿ ಆ 4 ಜನ ಮಕ್ಕಳ ಮುಖವನ್ನು ನೋಡಿ ದಶರಥ ಸಂತೋಷಪಟ್ಟ ಎಂಬುವಂಥದ್ದನ್ನ ಹೇಳಿ ಮುಂದೆ ಯಾರ್ಯಾರು ಸಂತೋಷಪಟ್ರು, ಈ 4 ಜನರನ್ನು ನೋಡಿ ಯಾರ್ಯಾರು ಸಂತೋಷಪಟ್ರು ಆನಂದ ಪಟ್ರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. 3ನೆಯ ಶ್ಲೋಕ. ತನ್ಮಾತರ ಪೌರಜನಾಮಾತ್ಯಾಃ ಅಂತಃಪುರಾ ವೈಷಯಿಕಾಶ್ಚ ಸರ್ವೇ ಅವೇಕ್ಷಮಾಣಾ ಪರಮಂ ಪುಮಾಂಸಂ ಸ್ವಾನಂದ ತೃಪ್ತಾ ಇವ ಸಂಬಭೂವುಃ. ತನ್ಮಾತರ ಪೌರಜನಾ ಅಮಾತ್ಯಾ ಅಂತಃಪುರಾ ವೈಷಯಿಕಾಶ್ಚ ಸರ್ವೇ ಅವೇಕ್ಷಮಾಣಾ ಪರಮಂ ಪುಮಾಂಸಂ ಸ್ವಾನಂದ ತೃಪ್ತಾ ಇವ ಸಂಬಭೂವುಃ ಎಂಬುದಾಗಿ 3ನೆಯ ಶ್ಲೋಕ. ಪದವಿಭಾಗ. ತನ್ಮಾತರಃ ಪೌರಜನಾಃ ಅಮಾತ್ಯಾಃ ಅಂತಃಪುರಾಃ ವೈಷಯಿಕಾಃ ಚ ಸರ್ವೇ ಅವೇಕ್ಷಮಾಣಾಃ ಪರಮಂ ಪುಮಾಂಸಂ ಸ್ವಾನಂದತೃಪ್ತಾಃ
ಇವ ಸಂಬಭೂವು ಎಂಬುದಾಗಿ ಪದ ವಿಭಾಗ. ಯಾರ್ಯಾರು ಸಂತೋಷ ಪಟ್ರು ಅಂತ ಹೇಳ್ತಾ ಇದ್ದಾರೆ. ತನ್ಮಾತರಹ ಅಂದ್ರೆ ತೇಷಾಂ ಮಾತರಹ ಅಂತ ಅರ್ಥ. ತೇಷಾಂ ಅಂದ್ರೆ ರಾಮಾದೀನಾಂ ಮಾತರಹ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವರ ತಾಯಂದಿರು. ತನ್ಮಾತರಹ ಅಂದ್ರೆ ತೇಷಾಂ ಮಾತರಹ, ಅವರ ತಾಯಂದಿರು. ಆ ಮೂರು ಜನ ನಾಲ್ಕು ಜನರ ತಾಯಂದಿರು, ಮೂರು ಜನರು ಕೂಡ ಸಂತೋಷ ಪಟ್ಟರು. ಕೊನೆಗೆ ಅನ್ವಯ ಮಾಡಿಕೊಳ್ಳಬೇಕು. ತನ್ಮಾತರಹ ಸ್ವಾನಂದ ತೃಪ್ತಾಹ ಇವ ಸಂಬಭೂವು. ಅದು ಎಲ್ಲ ಕಡೆಗೆ ಅನ್ವಯ. ಪೌರಜನಾಹ ಅದು ಅನ್ವಯ ಮಾಡಿಕೊಳ್ಳಬೇಕು. ಅದಕ್ಕೆ ಒಂದೇ ಬಾರಿ ಹೇಳಿ ಅನ್ವಯ ಮಾಡಿ ಬಿಡ್ತಾ ಇದ್ದದ್ದು. ತನ್ಮಾತರಹ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ತಾಯಂದಿರು ಕೌಸಲ್ಯ, ಸುಮಿತ್ರಾ, ಕೈಕೇಯಿ, ಈ ಮೂರು ಜನರು. ಮತ್ತು ಪೌರಜನಾಹ ಪುರ ಸಂಬಂಧಿಯಾದಂತಹ, ಆ ಪುರದಲ್ಲಿ ಇರುವಂತಹ ಜನರು ಅಂತ ಅರ್ಥ. ಮತ್ತು ಅಮಾತ್ಯಾಹ ಮಂತ್ರಿಗಳು, ಆ ದಶರಥನ ಆಸ್ಥಾನದಲ್ಲಿರ್ತಕ್ಕಂತಹ ಮಂತ್ರಿಗಳು. ಮತ್ತು ಅಂತಃಪುರಾಹ ಅಂತಃಪುರೇ ವರ್ತಮಾನಾಹ ಸ್ತ್ರ್ಯಾದಯಃ ಅಂತಃಪುರದಲ್ಲಿರುವಂತಹ ಸ್ತ್ರೀ ಮೊದಲಾದವರು, ಹೆಣ್ಣು ಮಕ್ಕಳೇ ಮೊದಲಾದವರು ಅಂತ. ಮತ್ತು ವೈಷಯಿಕಾಹ ಸರ್ವೇ ಸರ್ವೇ ವೈಷಯಿಕಾಹ ಅಂದ್ರೆ ವಿಷಯೇ ಭವಾಹ ವೈಷಯಿಕಾಹ ರಾಷ್ಟ್ರಸ್ಥಾಹ, ಆ ರಾಷ್ಟ್ರದಲ್ಲಿ ಇರುವಂತಹವರು, ದಶರಥನ ರಾಷ್ಟ್ರದಲ್ಲಿ ಇರುವಂತಹ ಎಲ್ಲ ಜನರು ಅಂತ ಅರ್ಥ ವೈಷಯಿಕಾಹ ಎಂಬುದರಿಂದ. ಹೀಗೆ ತನ್ಮಾತರಃ ಪೌರಜನಾಹ ಅಮಾತ್ಯಾಹ ಅಂತಃಪುರಾಹ ವೈಷಯಿಕಾಹ ಅಂತ ಹೀಗೆ 5 ವ್ಯಕ್ತಿಗಳನ್ನ ತಿಳಿಸಿಕೊಟ್ಟದ್ದು. ತಾಯಂದಿರು, ಊರು ಜನರು, ಮಂತ್ರಿಗಳು, ಅಂತಃಪುರದ ಸ್ತ್ರೀಯರು ಮೊದಲಾದವರು, ಮತ್ತು ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ. ಪರಮಂ ಪುಮಾಂಸಂ ಅವೇಕ್ಷ್ಯಮಾಣಾಃ, ಪರಮಂ ಪುಮಾಂಸಂ ಶ್ರೇಷ್ಠನಾದಂತಹ ಪುರುಷನನ್ನ 4 ಜನರನ್ನು ನೋಡಿ ಸಂತೋಷ ಪಟ್ಟಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದದ್ದು ಪರಮಂ ಪುಮಾಂಸಂ, ರಾಮಚಂದ್ರನನ್ನ ನೋಡಿ, ರಾಮಚಂದ್ರ ದೇವರನ್ನ ನೋಡಿ. ಪರಮಂ ಪುಮಾಂಸಂ ಶ್ರೇಷ್ಠನಾದಂತಹ ಪುರುಷನನ್ನ ಅವೇಕ್ಷಮಾಣಾಃ ನೋಡಿದವರಾಗಿ ಸ್ವಾನಂದ ತೃಪ್ತಾಹ ಇವ ಸಂಬಭೂವು. ಇವರೆಲ್ಲರೂ ಕೂಡ ರಾಮಚಂದ್ರ ದೇವರನ್ನ ನೋಡಿ ಹೇಗಾದ್ರು ಏನಾದ್ರು ಅಂತಂದ್ರೆ ಸ್ವಾನಂದ ತೃಪ್ತಾಹ ಇವ ಸಂಬಭೂವು, ಸ್ವರೂಪಾನಂದೇನ ತೃಪ್ತಾಹ ಇವ. ಸ್ವಾನಂದ ತೃಪ್ತ ಅಂದ್ರೆ ತಮ್ಮದೇ ಆದಂತಹ ಒಂದು ಆನಂದದಿಂದ ತೃಪ್ತರಾದವರು, ಅಂದ್ರೆ ನನ್ನ ಸ್ವರೂಪಾನಂದ ಅಂತ ಕರೀತಾರೆ. ಸ್ವರೂಪಭೂತವಾದಂತಹ ಜೀವನ ಸ್ವರೂಪಭೂತವಾದಂತಹ ಆನಂದ, ಆ ಆನಂದದಿಂದ ತೃಪ್ತರಾದರು ಅಂತ ಹೇಳ್ತಾ ಇದ್ದದ್ದು. ನೋಡಿ, ಆ ಸ್ವರೂಪ ಆನಂದದಿಂದ ತೃಪ್ತರಾಗಬೇಕಾದರೆ, ಅಂದ್ರೆ ಸ್ವರೂಪ ಆನಂದ ನಾವು ಹೊಂದಿ ತೃಪ್ತಿಯನ್ನು ಪಡಬೇಕಾದರೆ ಅದು ಈ ಭೂಲೋಕ ಸಂಸಾರದಲ್ಲಿ ಆಗೋದಿಲ್ಲ. ಸ್ವರೂಪ ಆನಂದವನ್ನು ಅನುಭವಿಸುವುದು ಅಂದ್ರೆ ಅದು ಮೋಕ್ಷದಲ್ಲಿಯೇನೆ. ಹೀಗಾಗಿ ಮೋಕ್ಷ ಅಂದ್ರೆ ಭಗವಂತನ ದರ್ಶನವನ್ನ ಪಡೆದುಕೊಳ್ಳೋದು, ಭಗವಂತನ ಸಾನ್ನಿಧ್ಯದಲ್ಲಿ ಇರೋದು, ಅದನ್ನ ಮೋಕ್ಷ ಅಂತ ಕರೆದದ್ದು. ಅದೇ ಭಗವಂತನೇ ಇಲ್ಲಿ ದರ್ಶನವನ್ನ ಕೊಡ್ತಾ ಇದ್ದಾನೆ ಅಂದ ಮೇಲೆ ಆ ದರ್ಶನದಿಂದ ಆಗುವಂತಹ ಸುಖ, ಆ ತೃಪ್ತಿ ಅದು ಎಂತಹದ್ದು ಅಂದ್ರೆ ಸ್ವಾನಂದ ತೃಪ್ತಾಹ ಇವ ಸಂಬಭೂವು, ಸ್ವರೂಪಾನಂದೇನ ತೃಪ್ತಾಹ ಇವ ಅಂದ್ರೆ ಮುಕ್ತಾಹ ಇವ. ಮುಕ್ತರಾಗಿಲ್ಲ ಅವರಿನ್ನೇನು, ಸಂಸಾರದಲ್ಲೇ ಇದ್ದದ್ದು. ಸಂಸಾರದಲ್ಲಿದ್ದರೂ ಕೂಡ ಆ ಸಂಸಾರದಲ್ಲಿ ಇದ್ದುಕೊಂಡೇನೆ ರಾಮಚಂದ್ರ ದೇವರ ಭಗವಂತನ ಮುಖವನ್ನು ನೋಡ್ತಾ ಇದ್ದಾರೆ ಅಂದ್ರೆ ಮುಕ್ತಾಹ ಇವ ಸಂಭವವು, ಮುಕ್ತರಾದಂತೆ ಆಗ್ಬಿಟ್ರು ಅವರು. ಅಂದ್ರೆ ಅಷ್ಟು ಆನಂದವನ್ನ, ಸ್ವರೂಪಾನಂದವನ್ನ ಹೊಂದಿದರು ಅಂತ ಅರ್ಥ. ಇಂದು ಅದೇ ಹೇಳಿದ್ದು ಕೃತಕೃತ್ಯ ಎಂಬುದಕ್ಕೆ ಭಗವತ್ ಪ್ರೀತಿ ಸಾಧನವಾದಂತಹ ಧರ್ಮವನ್ನ ಮಾಡಿ ಮುಗಿಸಿದಂತೆ, ಮೋಕ್ಷವನ್ನು ಹೊಂದಿದಂತೆ, ಆ ಮೋಕ್ಷ ಸುಖವನ್ನ ಪಡೆದಂತೆ ಎಷ್ಟು ಸಂತೋಷ ಪಟ್ಟ ಅಂತ ದಶರಥನ ಬಗ್ಗೆ ಹೇಳಿದ್ದು. ಇಲ್ಲಿಯೂ ಕೂಡ ಅಷ್ಟೇ, ಈ ಶ್ಲೋಕದಲ್ಲಿಯೂ ಕೂಡ ಎಲ್ಲ ಜನರು ಕೂಡ ಆ ರಾಮಚಂದ್ರ ದೇವರ ಮುಖವನ್ನ ನೋಡಿ ಮೋಕ್ಷವನ್ನ ಹೊಂದಿದಂತೆ
ಅಷ್ಟು ಆನಂದವನ್ನು ಹೊಂದಿದರು. ಮೋಕ್ಷದಲ್ಲಿ ಎಷ್ಟು ಆನಂದವನ್ನು ಹೊಂದಬೇಕೋ ಅಂತಹ ಸ್ವರೂಪಭೂತವಾದಂತಹ ಆನಂದವನ್ನೇ ಈ ಲೋಕದಲ್ಲಿ ಇದ್ದುಕೊಂಡು ಹೊಂದಿದರು, ತೃಪ್ತರಾದರು ಅಂತ ಇಷ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ರಾಮಚಂದ್ರ ದೇವರನ್ನು ನೋಡಿ ಎಲ್ಲರಿಗೂ ಸಂತೋಷ ಆಯಿತು, ಅಷ್ಟು ಸಂತೋಷ ಆಯಿತು. ಮುಂದೇನಾಯ್ತು ಅಂತ ಮುಂದಿನ ಕಥಾಭಾಗವನ್ನ ತಿಳಿಸ್ತಾರೆ ಮುಂದಿನ ಶ್ಲೋಕದಲ್ಲಿ. 4ನೆಯ ಶ್ಲೋಕ. ತತಃ ಸುವಂಶೇ ಶಶಿನಪ್ರಸೂತೋ ಗಾಧೀತಿ ಶಕ್ರಸ್ತನುಜೋಸ್ಯ ಚಾಸೀತ್ ವರೇಣ ವಿಪ್ರತ್ವಮವಾಪಯೋಸೌ ವಿಶ್ವಸ್ಯ ಮಿತ್ರಂ ಸ ಇಹಾ ಜಗಾಮ. ತತಃ ಸುವಂಶೇ ಶಶಿನಪ್ರಸೂತೋ ಗಾಧೀತಿ ಶಕ್ರಸ್ತನುಜೋಸ್ಯ ಚಾಸೀತ್ ವರೇಣ ವಿಪ್ರತ್ವಮವಾಪಯೋಸೌ ವಿಶ್ವಸ್ಯ ಮಿತ್ರಂ ಸ ಇಹಾ ಜಗಾಮ ಎಂಬುದಾಗಿ 4ನೆಯ ಶ್ಲೋಕ. ಪದವಿಭಾಗ. ತತಃ ಸುವಂಶೆ ಶಶಿನಃ ಪ್ರಸೂತಃ ಗಾಧಿ ಇತಿ ಶಕ್ರಃ ತನುಜಃ ಅಸ್ಯ ಚ ಆಸೀತ್ ವರೇಣ ವಿಪ್ರತ್ವಂ ಅವಾಪ ಯಹ ಅಸೌ ವಿಶ್ವಸ್ಯ ಮಿತ್ರಂ ಸಹ ಇಹ ಆಜಗಾಮ ಎಂಬುದಾಗಿ ಪದವಿಭಾಗ. ಶಶಿನಃ ಸುವಂಶೆ ಮುಂದೇನಾಯ್ತು ಅಂತ ಹೇಳ್ತಾರೆ. ಶಶಿನಃ ಸುವಂಶೆ ಅಂದ್ರೆ ಶಶಿ ಅಂದ್ರೆ ಚಂದ್ರ. ಆ ಚಂದ್ರನ ವಂಶದಲ್ಲಿ, ಶ್ರೇಷ್ಠವಾದಂತಹ ವಂಶದಲ್ಲಿ ಶಕ್ರಃ ಗಾಧಿ ಇತಿ ಪ್ರಸೂತಃ. ಶಕ್ರ ಅಂದ್ರೆ ಇಂದ್ರದೇವರು. ಈ ಚಂದ್ರವಂಶದಲ್ಲೇನೆ ಇಂದ್ರದೇವರು ಗಾಧೀತಿ, ಗಾಧಿನಾಮ, ಗಾಧಿ ಎಂಬುವಂತಹ ಹೆಸರಿನಿಂದ ಒಬ್ಬ ರಾಜನಾದ. ಇಂದ್ರದೇವರೇ ಗಾಧಿ ಎಂಬುವಂತಹ ರಾಜನಾದ ಚಂದ್ರವಂಶದಲ್ಲಿ. ತತಃ ಸುವಂಶೆ ಶಶಿನ ಪ್ರಸೂತಃ ಗಾಧೀತಿ ಶಕ್ರಃ. ಶಕ್ರಃ ಗಾಧೀತಿ ಪ್ರಸೂತಃ. ಶಕ್ರ ಇಂದ್ರದೇವರು ಗಾಧಿ ಎಂಬ ಹೆಸರಿನಿಂದ ಹುಟ್ಟಿದರು. ಅಸ್ಯ ತನುಜಃ ಆಸೀತ್. ಅಸ್ಯ ಅಂದ್ರೆ ಆ ಗಾಧಿರಾಜನಿಗೆ, ಹಿಂದೆ ಯಾರು ಬಂದಿರ್ತಾರೋ ಅವರನ್ನೇ ತೆಗೆದುಕೊಳ್ಳಬೇಕು. ಅಸ್ಯ ಆ ಗಾಧಿರಾಜನಿಗೆ ಯಹ ತನುಜಃ ಪುತ್ರಃ ಆಸೀತ್. ಯಾರು ಮಗನಾಗಿ ಇದ್ದರೋ, ಇಂದ್ರದೇವರೇ ಗಾಧಿಯಾಗಿ ಇದ್ದದ್ದು, ಅಂತಹ ಗಾಧಿರಾಜನಿಗೆ ಯಾರು ಮಗನಾಗಿ ಇದ್ದರೋ ಅಂತಹ ವ್ಯಕ್ತಿ, ಅಂತಹ ಮಗ ಅವನು ಯಾರು ಅಂದ್ರೆ ವಿಶ್ವಾಮಿತ್ರ ಋಷಿಗಳು. ಯಹ ತನುಜಃ ಪುತ್ರಃ ಆಸೀತ್ ಯಹ ಅಸೌ ಗಾಧಿನಃ ತನುಜಃ. ಅಂತಹ ಗಾಧಿರಾಜನ ಮಗ. ಯೋಸೌ ಒಂದಿದೆ, ವರೇಣ ವಿಪ್ರತ್ವಮವಾಪಯೋಸೌ. ಯಹ ಅಸೌ, ಯಾವ ಗಾಧಿರಾಜನ ಮಗನು ಅವನೇನು ಮಾಡಿದ ಅಂದ್ರೆ ವರೇಣ ಬ್ರಹ್ಮವರದಿಂದ. ನೋಡಿ, ಗಾಧಿ ಇವನು ಕ್ಷತ್ರಿಯ, ರಾಜ ಅಂದ್ರೆ ಕ್ಷತ್ರಿಯ. ಅಂದ ಮೇಲೆ ಕ್ಷತ್ರಿಯರ ವಂಶದಲ್ಲಿ ಹುಟ್ಟಿದವರು ವಿಶ್ವಾಮಿತ್ರರು. ಆದರೆ ಆ ವಿಶ್ವಾಮಿತ್ರರು ಏನು ಮಾಡಿದರು ಅಂದ್ರೆ ವರೇಣ ವಿಪ್ರತ್ವಂ ಅವಾಪ. ಅಂತಹ ಗಾಧಿರಾಜನ ಮಗನಾದಂತಹ ಆ ವಿಶ್ವಾಮಿತ್ರರು ವರದಿಂದ, ಯಾರ ವರ ಅಂತಂದ್ರೆ ಬ್ರಹ್ಮದೇವರ ವರ. ಬ್ರಹ್ಮದೇವರು ವರವನ್ನ ಕೊಟ್ಟದ್ದು. ಅಂತಹ ಬ್ರಹ್ಮದೇವರು ವರವನ್ನ ಕೊಟ್ಟಾಗ ಆ ವರದಿಂದಾಗಿ ಈ ವಿಶ್ವಾಮಿತ್ರರು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ಕ್ಷತ್ರಿಯರಾಗಿದ್ದರೂ ಕೂಡ ವಿಪ್ರತ್ವಂ ಅಪಾಪ, ಬ್ರಾಹ್ಮಣ್ಯವನ್ನ ಪಡೆದುಕೊಂಡ್ರು, ಬ್ರಾಹ್ಮಣರಾದರು.
ಬ್ರಾಹ್ಮಣ್ಯವನ್ನ ಪಡೆದುಕೊಂಡು ತಪಸ್ಸನ್ನು ಮಾಡಿ ವರವನ್ನ ಪಡೆದುಕೊಂಡು ಅದನ್ನೇ ಕೊಡ್ತಾರೆ ಮುಂದೆ. ಯಾವ ಗಾಧಿರಾಜನ ಮಗನಾದಂತಹ ವಿಶ್ವಾಮಿತ್ರರು ಬ್ರಹ್ಮದೇವರ ವರದಿಂದ ವಿಪ್ರತ್ವವನ್ನು ಹೊಂದಿದರೋ ಅಂತಹ ಆ ಗಾಧಿರಾಜನ ಮಗ ಎಂಥವರು ಅಂದ್ರೆ ವಿಶ್ವಸ್ಯ ಮಿತ್ರಂ, ಇಡೀ ವಿಶ್ವಕ್ಕೆ ಮಿತ್ರನಾದಂತಹ ವ್ಯಕ್ತಿ, ಉಪಕಾರಿಯಾದಂತಹ ವ್ಯಕ್ತಿ. ವಿಶ್ವಸ್ಯ ಮಿತ್ರಂ ವಿಶ್ವಮಿತ್ರಭೂತಃ ವಿಶ್ವಾಮಿತ್ರ, ವಿಶ್ವಕ್ಕೆ ಇಡೀ ಜಗತ್ತಿಗೆ ಇಡೀ ಒಂದು ವಿಶ್ವಕ್ಕೇನೆ ಮಿತ್ರಭೂತರಾದವರು, ಸಹಾಯಕರಾದವರು ಅಂತಹ ವಿಶ್ವಾಮಿತ್ರ ಋಷಿಗಳು ಸಹ ತತಃ ಇಹ ಆಜಗಾಮ. ತತಃ ಮೊದಲಿಗಿದೆ, ತತಸ್ಸುವಂಶೆ ಅಂತೇಳಿ, ಅದನ್ನು ಇಲ್ಲಿ ಅನ್ವಯ ಮಾಡಿಕೊಳ್ಳಬೇಕು. ಯಾವ ಚಂದ್ರವಂಶದಲ್ಲಿ, ಶ್ರೇಷ್ಠವಾದ ಚಂದ್ರವಂಶದಲ್ಲಿ ಶಕ್ರ ಇಂದ್ರದೇವರು ಗಾಧಿರಾಜನಾಗಿ ಹುಟ್ಟಿದರೋ ಅಂಥವನಿಗೆ ಯಾರು ಮಗನಿದ್ದನೋ ಅವನು ಯಾರು ಅಂದ್ರೆ ವಿಶ್ವಾಮಿತ್ರ, ಬ್ರಹ್ಮದೇವರ ವರದಿಂದ ವಿಪ್ರತ್ವವನ್ನು ಹೊಂದಿದಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ತತಃ ಅಂದ್ರೆ ಶ್ರೀರಾಮ ಪ್ರಾದುರ್ಭಾವಾನಂತರಂ, ರಾಮಚಂದ್ರ ದೇವರ ಅವತಾರವಾದ ನಂತರದಲ್ಲಿ ಅಂತ ಅರ್ಥ. ಅಂದ್ರೆ ರಾಮದೇವರು ಅವತಾರ ಮಾಡಿದರು. ಈಗ ಅವತಾರ ಮಾಡಿ ಆದ ಮೇಲೆ ಮುಂಚೆ ಹುಟ್ಟಿದ್ದಾರೆ ಇಂದ್ರದೇವರು ಗಾಧಿರಾಜನಾಗಿ ಅಂತಹ ಗಾಧಿರಾಜನಲ್ಲಿ ಮಗನಾಗಿ ವಿಶ್ವಾಮಿತ್ರರು ಮೊದಲಿಗೆ ಹುಟ್ಟಿದ್ದು. ಈಗ ರಾಮಚಂದ್ರ ದೇವರ ಅವತಾರವನ್ನ ಮಾಡಿ ಆದ ಮೇಲೆ ಆ ವಿಶ್ವಾಮಿತ್ರರು ಇಹ ಆಜಗಾಮ, ಇಹ ಎಂಬುದಕ್ಕೆ ದಶರಥ ಗೃಹಂ ಪ್ರತಿ ಆಜಗಾಮ ಇತ್ಯನ್ವಯ. ದಶರಥ ರಾಜನ ಮನೆಗೆ ಬಂದ್ರು. ಇಷ್ಟ ಆದಂತಹ ಮುಂದಿನ ಘಟನೆ. ವಿಶ್ವಾಮಿತ್ರರು ಯಾರು ಎಂಬುದನ್ನು ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು. ಅವರು ಏನು ಮಾಡಿದ್ದು, ಬ್ರಾಹ್ಮಣ್ಯವನ್ನು ಪಡೆದುಕೊಂಡದ್ದು. ಅಂತಹ ಮಹಾನುಭಾವರು ವಿಶ್ವಾಮಿತ್ರರು, ಹೆಸರು ಹೇಳುವಂತೆ ಅಂತಹ ವಿಶ್ವಾಮಿತ್ರರು ರಾಮಚಂದ್ರ ದೇವರ ಅವತಾರವಾದ ಮೇಲೆ ದಶರಥನ ಮನೆಗೆ ಬಂದರು ಅಂತ ಇಷ್ಟು ಮುಂದಿನ ವಿಚಾರವನ್ನ ತಿಳಿಸಿಕೊಟ್ಟದ್ದು. ಯಾಕೆ ಬಂದ್ರು, ಬಂದ ಕಾರಣ ಏನು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. 5ನೆಯ ಶ್ಲೋಕ. ತೇನಾರ್ಥಿತೋ ಯಜ್ಞರಿರಕ್ಷಯೈವ ಕೃಚ್ಛ್ರೇಣ ಪಿತ್ರಾಸ್ಯ ಭಯಾದ್ವಿಸೃಷ್ಟಃ ಜಗಾಮ ರಾಮಃ ಸಹ ಲಕ್ಷ್ಮಣೇನ ಸಿದ್ಧಾಶ್ರಮಂ ಸಿದ್ಧಜನಾಭಿವಂದ್ಯಃ. ತೇನಾರ್ಥಿತೋ ಯಜ್ಞರಿರಕ್ಷಯೈವ ಕೃಚ್ಛ್ರೇಣ ಪಿತ್ರಾಸ್ಯ ಭಯಾದ್ವಿಸೃಷ್ಟಃ ಜಗಾಮ ರಾಮಃ ಸಹ ಲಕ್ಷ್ಮಣೇನ ಸಿದ್ಧಾಶ್ರಮಂ ಸಿದ್ಧಜನಾಭಿವಂದ್ಯಃ ಎಂಬುದಾಗಿ 5ನೆಯ ಶ್ಲೋಕ. ಪದ ವಿಭಾಗ. ತೇನ ಅರ್ಥಿತಃ ಯಜ್ಞರಿರಕ್ಷಯ ಏವ ಕೃಚ್ಛ್ರೇಣ ಪಿತ್ರಾ ಅಸ್ಯ ಭಯಾತ್ ವಿಸೃಷ್ಟಃ ಜಗಾಮ ರಾಮಃ ಸಹ ಲಕ್ಷ್ಮಣೇನ ಸಿದ್ಧಾಶ್ರಮಂ ಸಿದ್ಧಜನಾಭಿವಂದ್ಯಃ ಎಂಬುದಾಗಿ ಪದ ವಿಭಾಗ. ಯಾಕೆ ಬಂದದ್ದು, ಏನ್ ಮಾಡಿದ್ರು ವಿಶ್ವಾಮಿತ್ರರು ಬಂದು ಅಂತಂದ್ರೆ, ತೇನಾರ್ಥಿತೋ ಯಜ್ಞರಿರಕ್ಷಯೈವ, ತೇನ ವಿಶ್ವಾಮಿತ್ರೇಣ, ಆ ವಿಶ್ವಾಮಿತ್ರರಿಂದ ಯಜ್ಞರಿರಕ್ಷಯೈವ ಸ್ವಯಜ್ಞಸ್ಯ ರಿರಿಕ್ಷಾ ರಕ್ಷಿತುಂ ಇಚ್ಛಾ. ಅವರು ಒಂದು ಯಜ್ಞವನ್ನ ಮಾಡ್ತಾ ಇದ್ರು ಲೋಕಹಿತಕ್ಕಾಗಿ, ಲೋಕದ ಉದ್ಧಾರಕ್ಕಾಗಿ ಯಜ್ಞವನ್ನ ಮಾಡ್ತಾ ಇದ್ರು. ಸ್ವಯಜ್ಞರಿರಕ್ಷಯ ಏವ, ತಾವು ಮಾಡುವಂತಹ ಯಜ್ಞದ ರಕ್ಷಣೆಗಾಗಿ, ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ದಶರಥ ಅರ್ಥಿತಃ, ತೇನ ಅರ್ಥಿತಃ
ಅವನು ಅರ್ಥಿತಃ ಅಂದ್ರೆ ಪ್ರಾರ್ಥಿತಃ, ಯಾಚಿತಃ ಅಂತ ಅರ್ಥ. ಕೇಳಿಕೊಂಡವರಾದರು. ತೇನ ಅಂದ್ರೆ ವಿಶ್ವಾಮಿತ್ರರಿಂದ, ಅಂದ್ರೆ ತಮ್ಮ ಯಜ್ಞದ ರಕ್ಷಣೆಗಾಗಿ ದಶರಥ ರಾಜ ಅವರಿಂದ ಕೇಳಿಸಿಕೊಂಡ, ಬೇಡಿಸಿಕೊಂಡ. ಅಂದ್ರೆ ಇದು ಕರ್ಮಣಿ ಪ್ರಯೋಗ. ಇದು ಕರ್ತರಿ ಪ್ರಯೋಗದಲ್ಲಿ ಹೇಳಬೇಕಾದ್ರೆ ವಿಶ್ವಾಮಿತ್ರರು ತಮ್ಮ ಯಜ್ಞವನ್ನು ರಕ್ಷಣೆ ಮಾಡುವುದಕ್ಕಾಗಿ ದಶರಥನಿಗೆ ಬೇಡಿದ. ಇದು ಕರ್ತರಿ ಪ್ರಯೋಗ. ವಿಶ್ವಾಮಿತ್ರರು ದಶರಥನಿಗೆ ಬೇಡಿದರು. ವಿಶ್ವಾಮಿತ್ರರಿಂದ ದಶರಥನು ಬೇಡಿಸಿಕೊಂಡ. ಇದು ಕರ್ಮಣಿ ಪ್ರಯೋಗ ಅಂತ ಕರೆಯೋದು. ಇದಕ್ಕೆ ಯಜ್ಞ ರಿರಕ್ಷಯೈವ, ಯಜ್ಞವನ್ನ ರಕ್ಷಣೆ ಮಾಡುವುದಕ್ಕಾಗಿ ವಿಶ್ವಾಮಿತ್ರರು ದಶರಥ ರಾಜನಿಗೆ ಬೇಡಿದರು. ಅಸ್ಯ ಪಿತ್ರ, ಅಸ್ಯ ಎಂಬ ಎರಡು ಅರ್ಥವನ್ನು ಹೇಳ್ತಾರೆ. ಅಸ್ಯ ಎಂಬುದನ್ನ ಎರಡು ಕಡೆಗೆ ಅನ್ವಯ ಮಾಡಿಕೊಳ್ಳಬೇಕು, ಎರಡು ಬಾರಿ. ಅಸ್ಯ ಎಂಬುದಕ್ಕೆ ವಿಶ್ವಾಮಿತ್ರಸ್ಯ, ಅದಕ್ಕೆ ದಶರಥ ಏನು ಮಾಡಿದ ಅಂದ್ರೆ ಯಜ್ಞದ ರಕ್ಷಣೆಗಾಗಿ ಕೇಳಿಸಿಕೊಂಡ, ಬೇಡಿಸಿಕೊಂಡ. ಏನ್ ಬೇಡಿಸಿಕೊಂಡದ್ದು ಅಂದ್ರೆ ರಾಮನನ್ನ ಕಳಿಸಿಕೊಡು ಅಂತ ಕೇಳಿದ್ದು ವಿಶ್ವಾಮಿತ್ರರು. ಅದಕ್ಕೆ ದಶರಥ ರಾಜ ಏನ್ ಮಾಡಿದ ಅಂದ್ರೆ ಅಸ್ಯ ಅಂದ್ರೆ ಒಂದನೇದ್ದು ವಿಶ್ವಾಮಿತ್ರಸ್ಯ ಭಯಾದ್ ವಿಸೃಷ್ಟ, ಕ್ಷೋಭ ಭಯಾತ್ ವಿಸೃಷ್ಟ. ದಶರಥ ರಾಜ ಕಳಿಸಿಕೊಟ್ಟ ತನ್ನ ಮಗನನ್ನ, ರಾಮಚಂದ್ರನನ್ನ ಕೇಳಿದ್ದು ಯಜ್ಞ ರಕ್ಷಣೆಗಾಗಿ ಕಳಿಸಿಕೊಡು ಅಂತ ಹೇಳಿ. ಅದಕ್ಕೆ ದಶರಥ ರಾಜ ಕಳಿಸಿಕೊಡ್ತಾನೆ. ಕಳಿಸಿಕೊಟ್ಟದ್ದು ಯಾಕೆ ಅಂದ್ರೆ ಅಸ್ಯ ಭಯಾದ್ ವಿಸೃಷ್ಟ, ವಿಶ್ವಾಮಿತ್ರರ ಒಂದು ಭಯದಿಂದ. ಏನಾದರೂ ಅವರ ಮಾತನ್ನ ಮೀರಿಬಿಟ್ಟೆ ಅಂದ್ರೆ ಎಲ್ಲಿಯಾದರೂ ನಮಗೆ ಶಾಪವನ್ನ ಕೊಟ್ಟಿದ್ದಾರೋ ಏನೋ, ಅದಕ್ಕೆ ಭಯ. ಅದು ದಶರಥ ರಾಜನಿಗೆ ಇಲ್ಲ ಅಂದ್ಬಿಟ್ರೆ ಶಾಪವನ್ನು ಕೊಡಬಹುದು ಅಂತ ಒಂದು ಭಯದಿಂದ ವಿಸೃಷ್ಟ, ಪ್ರೇಷಿತ ಅಂತ ಅರ್ಥ. ಅಂದ್ರೆ ಕಳಿಸಿಕೊಟ್ಟ, ಭಯದಿಂದ ಕಳಿಸಿಕೊಟ್ಟದ್ದು. ಮತ್ತು ಕೃಚ್ಛ್ರೇಣ ಪ್ರೇಷಿತ, ವಿಸೃಷ್ಟ ಅಂತ ಅರ್ಥ. ಕಷ್ಟದಿಂದ ಅಂತಹ ರಾಮನನ್ನ ಬಿಟ್ಟಿರ್ಲಿಕ್ಕಾಗ್ಲಿಲ್ಲ ದಶರಥ ರಾಜನಿಗೆ. ಹೀಗಾಗಿ ಕೃಚ್ಛ್ರೇಣ ರಾಮವಿಯೋಗೋ ಭವತಿ ಇತಿ ಕಷ್ಟೇನ. ಕೃಚ್ಛ್ರ ಅಂದ್ರೆ ಕಷ್ಟ ಅಂತ ಅರ್ಥ. ರಾಮ ವಿಯೋಗ ಆಗ್ತದಲ್ಲಪ್ಪ, ರಾಮಚಂದ್ರನ ಮಗನ ವಿಯೋಗ ನನಗೆ ಆಗ್ತದಲ್ಲ ಕಳಿಸಿಕೊಟ್ಟೆ ಅಂದ್ರೆ ಅಂತ ಆ ಒಂದು ಕಷ್ಟ ಅವನಿಗೆ, ಅದನ್ನ ಬಿಟ್ಟಿರ್ಲಿಕ್ಕಾಗೋದಿಲ್ಲ. ಹೀಗಾಗಿ ಆ ಒಂದು ಕಷ್ಟದಿಂದಾಗಿ, ಮತ್ತೊಂದು ಕೊಡ್ಲಿಲ್ಲ ಅಂತಂದ್ರೆ ಶಾಪವನ್ನು ಕೊಟ್ಟಿದ್ದಾರೋ ಅಂತ ಭಯದಿಂದ ಏನ್ ಮಾಡಿದ ದಶರಥ ಅಂದ್ರೆ ವಿಸೃಷ್ಟ, ರಾಮನನ್ನ ಪ್ರೇಷಿತ, ಕಳಿಸಿಕೊಟ್ಟ. ತೇನಾರ್ಥಿತೋ ಯಜ್ಞ ರಿರಕ್ಷಯೈವ ಕೃಚ್ಛ್ರೇಣ ಪಿತ್ರಾಸ್ಯ ಭಯಾದ್ ವಿಸೃಷ್ಟ, ಕಳಿಸಿಕೊಟ್ಟ ಅಂತ ಇಷ್ಟ ಆಯ್ತು. ಮುಂದೇನಾಯ್ತು ಅಂದ್ರೆ ರಾಮದೇವರು ಕೂಡ ವಿಶ್ವಾಮಿತ್ರರ ಜೊತೆಗೆ ಹೋದ್ರು ಯಜ್ಞ ರಕ್ಷಣೆಗಾಗಿ. ಹೇಗೆ ಹೋಗಿದ್ದು ಅಂದ್ರೆ ಒಬ್ಬನೇ ಅಲ್ಲ, ಜಗಾಮ ರಾಮ ಸಹ ಲಕ್ಷ್ಮಣೇನ, ಲಕ್ಷ್ಮಣೇನ ಸಹ ರಾಮ ಜಗಾಮ. ಲಕ್ಷ್ಮಣನ ಜೊತೆಗೆ, ಲಕ್ಷ್ಮಣನಿಂದ ಸಹಿತನಾಗಿ ರಾಮಚಂದ್ರ ದೇವರು ಜಗಾಮ ಹೊರಟು ಹೋದ್ರು. ಎಲ್ಲಿ ಹೋದ್ರು ಅಂದ್ರೆ ಸಿದ್ಧಾಶ್ರಮಂ ಜಗಾಮ. ಸಿದ್ಧಾಶ್ರಮ, ಸಿದ್ಧರು ಇರುವಂತಹ ಒಂದು ಆಶ್ರಮ. ಸಿದ್ಧಿ ಪುರುಷರು, ಮಹಾಜ್ಞಾನಿಗಳು, ತಪಸ್ವಿಗಳು, ಋಷಿಮುನಿಗಳು ಇರುವಂತಹ ಒಂದು ಆಶ್ರಮಕ್ಕೆ ರಾಮಚಂದ್ರ ದೇವರು ಹೋದರು. ಲಕ್ಷ್ಮಣನ ಜೊತೆಗೆ, ಲಕ್ಷ್ಮಣನಿಂದ ಸಹಿತರಾಗಿ ರಾಮಚಂದ್ರ ದೇವರು ಹೋದರು. ಆ ರಾಮಚಂದ್ರ ಎಂತವ ಅಂತ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ. ಸಿದ್ಧ ಜನಾಭಿವಂದ್ಯ. ಆ ರಾಮ, ರಾಮಚಂದ್ರ ದೇವರಿಗೆ ಅದರಿಂದ ಏನ್ ಲಾಭ ಇದೆ ಅಂತ, ಅವರಿಂದ ಸಿದ್ಧರಿಂದ ಏನೂ ಲಾಭ ಇಲ್ಲ. ಅವರಿಗೆ ಅನುಗ್ರಹವನ್ನು ಮಾಡುವುದಕ್ಕಾಗೇನೆ, ಅದಕ್ಕಾಗಿ ರಾಮಚಂದ್ರ ದೇವರು ಹೋದದ್ದು. ಅದಕ್ಕೆ ಸಿದ್ಧ ಜನಾಭಿವಂದ್ಯ, ಸಿದ್ಧರು, ಯೋಗಿಗಳು ಅಂತ ಅರ್ಥ. ಸಿದ್ಧಾನಾಂ ಯೋಗಿನಾಂ ಸಿದ್ಧ ಜನಾಭಿವಂದ್ಯ, ಸಿದ್ಧ ಜನರಿಂದ ಅಭಿವಂದಿತನಾಗಿ, ಎಲ್ಲರಿಂದಲೂ ನಮಸ್ಕೃತನಾದಂತಹ ರಾಮಚಂದ್ರ ದೇವರು. ಹೀಗಾಗಿ ಅವರೆಲ್ಲರೂ ನಮಸ್ಕಾರ ಮಾಡ್ತಾರೆ ಅಂದ್ರೆ
ಅವರಿಗೇನೆ ಈ ರಾಮಚಂದ್ರ ದೇವರಿಂದ ಒಂದೇನೋ ಉಪಕಾರ ಇದೆ, ಏನೋ ಒಂದು ಲಾಭ ಇದೆ ಅಂತ ಅರ್ಥ. ಹೀಗಾಗಿ ಅಂತಹ ರಾಮಚಂದ್ರ ದೇವರು ಲಕ್ಷ್ಮಣನ ಜೊತೆಗೆ ಸೇರಿಕೊಂಡು ಆ ಸಿದ್ಧಾಶ್ರಮಕ್ಕೆ ಹೋದರು. ಆ ಯಜ್ಞವನ್ನ ರಕ್ಷಣೆ ಮಾಡುವುದಕ್ಕಾಗಿ ಆ ವಿಶ್ವಾಮಿತ್ರರು ಕೇಳಿದಂತೆ, ಯಾಚನೆ ಮಾಡಿದಂತೆ ದಶರಥ ಕಳಿಸಿಕೊಟ್ಟಿದ್ದಕ್ಕೆ ರಾಮಚಂದ್ರ ದೇವರು ಲಕ್ಷ್ಮಣನಿಂದ ಸಹಿತರಾಗಿ ಸಿದ್ಧಾಶ್ರಮಕ್ಕೆ ಹೋದರು ಅಂತ ಇಷ್ಟು ಕಥಾಭಾಗವನ್ನ ತಿಳಿಸ್ತಾ ಮುಂದೆ ರಾಮಚಂದ್ರ ದೇವರು ವಿಶ್ವಾಮಿತ್ರರ ಜೊತೆಗೆ ಹೋಗುವಾಗ ಏನು ಮಾಡಿದರು, ಮುಂದೆ ಏನು ಕಾರ್ಯವನ್ನ ಮಾಡಿದರು, ಯಾವ ಉದ್ದೇಶದಿಂದ ಕರೆಸಿಕೊಂಡು ಹೋದದ್ದು, ರಾಮಚಂದ್ರ ದೇವರು ಏನನ್ನ ಮಾಡಿದರು ಎಂಬುದನ್ನ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಹರೇ ನಮಃ. ಕೃಷ್ಣಾರ್ಪಣ. ಹರೇ ನಮಃ. ಹರಿಯನ್ನು ಹರೇ ನಮಃ ನಮಸ್ಕಾರ ಆಚಾರ್ಯ. ಆಚಾರ್ಯ. ಕೃಷ್ಣಾರ್ಪಣಮಸ್ತು.